ನಾವು ಟ್ರಿಗ್ನೋಮೆಟ್ರಿದು 3 ಮಾರ್ಕ್ಸಿಗೆ ಬರುವಂಥ ಕೆಲವು ಕ್ವಶನ್ನ ನೋಡೋಣ. ಮೊದಲನೇ ಕ್ವಶನ್ ಏನಂತ ಹೇಳಿದ್ರೆ, ರೂಟ್ ಸೈನ್ ತೀಟಾ ಅಲ್ಲ, ಇಲ್ಲಿ ಸೈನ್ ತೀಟಾ ಬಂದರೂ ಸೈನ್ ತೀಟಾ ಅಂತ ಬರೀರಿ, ಅಂತ ಬಂದರೆ ಅಂತ ಬರೀರಿ. ಓಕೆ, 1 ಮೈನಸ್ ಸೈನ್ ಎ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕಂತ ಹೇಳಿದ್ರೆ ಸೀಕೆಂಟ್ ಎ. ಓಕೆ, ಇದು ಎ ತೀಟಾ ಅಂತ ಹೇಳೋದೆಲ್ಲ ಒಂದು ಎ ಬೇಕಾದ್ರೂ ಬರ್ಬೋದು, ಬಿ ಬೇಕಾದ್ರೂ ಬರ್ಬೋದು, ತೀಟಾ ಬೇಕಾದ್ರೂ ಬರ್ಬೋದು ಮಕ್ಕಳೇ, ಅದು ದೊಡ್ಡ ವಿಷಯವಾಗಿ ತಗೊಳ್ಬೇಡಿ. ಓಕೆ, ಈಗ 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಅಂತ ಬೋದು. ನೀವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ 2/2 ಪ್ಲಸ್ ರೂಟ್ 3 ಅಂತ ಹೇಳಿದ್ರೆ ರ್ಯಾಷನಲೈಸ್ ದ ಡಿನಾಮಿನೇಟರ್, ಛೇದವನ್ನು ಅಕರ್ಣೀಕರಣಗೊಳಿಸಿ ಅಂತ ಹೇಳಿದ ತಕ್ಷಣ 2 ಹಾಕಿ, ಇಲ್ಲಿ ಪ್ಲಸ್ ಇದ್ದಲ್ಲಿ ಏನಾಗ್ತೀರಾ -√3 ಬೈ 2 ಮೈನಸ್ √3, ಮೇಲೆ ಮತ್ತು ಕೆಳಗೆ ಎರಡನ್ನೂ ಸಹ ಇದು ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ಸಿಂದ ನೀವು ಮಲ್ಟಿಪ್ಲೈ ಮಾಡಿದೆ, ಗುಣಿಸಿದ್ದೀರಾ. ಅದೇ ಥರ ಇದು ಬಟ್ ರೂಟ್ ಒಳಗೆ ಮಾಡಬೇಕಾಗತ್ತೆ. ರೂಟ್ ಒಳಗೆ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ, ಕೆಳಗಿರೋದು ಮೈನಸ್ ಸೈನ್ ಎ ಅಲ್ವಾ, ಆಗ ನಾವು ಇಂಟು ಮಾಡಬೇಕಾದ್ರೆ ಏನಾಗಬೇಕು 1 ಪ್ಲಸ್ ಸೈನ್ ಎ ಅಂತ ಬರಿಬೇಕು, ಹೌದು ತಾನೆ. ಬೈ ಕೆಳಗಿನೂ ಹಾಗೆ ಬರಿಬೇಕು, 1 ಪ್ಲಸ್ ಸೈನ್ ಎ ಅಂತ ಬರಿಬೇಕು. ಈಗ ಮೇಲೆ ನೋಡಿ ಮಕ್ಕಳೇ, ಇದೆರಡನ್ನ ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಎರಡು ಒಂದೇ ಥರ ಇದೆ. ಆಗ ಅದನ್ನು ನೋಡಿದ ತಕ್ಷಣ ನಿಮಗೆ ಯಾವುದು ಯೋಚನೆ ಬರಬೇಕಂದ್ರೆ ಎ ಇಂಟು ಎ ಏನಾಗುತ್ತೆ A² ಆಗುತ್ತೆ. ಆಗ ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ A² ರೂಪದಲ್ಲಿ ಬರೀಬೇಕು. ಇಲ್ಲಿ ನೋಡಿದಾಗ ಇದನ್ನು ನೋಡಿದಾಗ ನೋಡಿ, ಒಂದು ಮೈನಸ್ ಇದೆ, ಇಲ್ಲೊಂದು ಪ್ಲಸ್ ಇದೆ. ಆಗ ಯಾವ ಫಾರ್ಮುಲಾ ಯೋಚನೆ ಬರಬೇಕು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಫಾರ್ಮುಲಾ ಯೋಚನೆ ಬರಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಕ್ವಲ್ ಟು ಆನ್ಸರ್ ಏನು, A² ಮೈನಸ್ B² ಅಲ್ವಾ ಫಾರ್ಮುಲಾ. ಈಗ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ರೂಟ್ ಹಾಕಿ ಇದನ್ನು 1 ಪ್ಲಸ್ ಸೈನ್ ಎ ಇಷ್ಟನ್ನು ನಾವು ಏನಂತ ತಗೊಳ್ತೀವಿ, ಎ ಅಂತ ತಗೊಳ್ತೀವಿ. ಎ ಇಂಟು ಎ ಏನಾಗುತ್ತೆ A² ಆಗುತ್ತೆ. ಆಗ ನಾನು ಏನು ಬರಿತೀನಿ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಅಂತ ಬರಿತೀನಿ. ಓಕೆನಾ, ಬೈ ಇಲ್ಲಿ ನೋಡಿ, ಇದು 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ A² ಮೈನಸ್ B². A² ಇದ್ದ ಜಾಗದಲ್ಲಿ ಏನೇನು ಬರಬೇಕು, ಇದು ಎ ಮೈನಸ್ ಬಿ, ಇದು ಎ ಪ್ಲಸ್ ಬಿ. A² ಅಂತ ಹೇಳಿದ್ರೆ ಏನು ಬರಿಬೇಕು, ನಾನಿಲ್ಲಿ 1² ಅಂತ ಬರಿಬೇಕು. ಆಗ ರೂಟ್ ಕೆಳಗೆ ಹಾಕಿ 1² ಮೈನಸ್ sin² ಎ ಅಂತ ಬರಿತೀನಿ ಅಲ್ವಾ. ಸೈನ್ ಎ ಇಂಟು ಸೈನ್ ಎ sin² ಎ, B² ಬರಿಬೇಕಲ್ವಾ. ಆಗ sin² ಎ. ನಾನು ಮೇಲೇನೂ ರೂಟ್ ಹಾಕ್ತೆ, ಕೆಳಗೇನು ರೂಟ್ ಹಾಕ್ತೆ, ನೀವು ಪವರನ್ನು ಚೇಂಜ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೂಟ್ ಮತ್ತು ಈ 2 ಮತ್ತು ಈ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇಲ್ಲಿ ಸಹ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಬರಿತೀನಿ 1 ಪ್ಲಸ್ ಸೈನ್ ಎ, ಮೇಲಿರೋದು 1 ಪ್ಲಸ್ ಸೈನ್ ಎ ಅಂತ ಬರಿತೀನಿ. ಬೈ ಇಲ್ಲಿ 1² ಮೈನಸ್ sin² ಎ. ನೋಡಿ ಮಕ್ಕಳು, ನೀವು ಕಲ್ತಿದ್ದೀರಾ sin² ಎ ಪ್ಲಸ್ cos² ಎ ಈಕ್ವಲ್ ಟು ಏನಂತ ಕಲ್ತಿದ್ದೀರಾ, 1 ಅಂತ ಕಲ್ತಿದ್ದೀರಾ. ಇಲ್ಲಿ 1 ಮೈನಸ್ sin² ಎ, ಆಗ ಏನಾಗುತ್ತೆ cos² ಎ ಈಕ್ವಲ್ ಟು 1 ಮೈನಸ್ sin² ಎ, ಹೌದು ತಾನೆ. ಆಗ cos² ಎ ಅಂತ ಇಲ್ಲಿ ಬರೀತೀರಾ. ಇಲ್ಲಿ ಏನು ಬರೀತೀರಾ, cos² ಎ ಅಂತ ಬರೆದು ರೂಟ್ ಹಾಕ್ತೀರಾ. ಈ ರೂಟ್ ಮತ್ತು ಸ್ಕ್ವಯರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಈಗ ಉಳ್ಕೊಳ್ಳೋದೇನು, ಮೇಲೆ 1 ಪ್ಲಸ್ ಸೈನ್ ಎ ಉಳ್ಕೊಳ್ಳುತ್ತೆ, ಆಮೇಲೆ ಕೆಳಗೆ ಡಿನಾಮಿನೇಟರಲ್ಲಿ ಕಾಸ್ ಎ ಉಳ್ಕೊಳ್ಳುತ್ತೆ. ಓಕೆನಾ. ಈಗ ನಾನೇನು ಮಾಡ್ತೀನಿ, ಇದನ್ನು ಮತ್ತು ಇದನ್ನು ಸೇರಿಸ್ತೀನಿ, 1 ಬೈ ಕಾಸ್ ಎ ಅಂತ ಬರಿತೀನಿ. ಆಮೇಲೆ ಈ ಪ್ಲಸ್ ಇದೆಯಲ್ವಾ, ಅದನ್ನು ಇಲ್ಲಿ ಬರೆದು ಸೈನ್ ಎ ಮತ್ತು ಕಾಸ್ ಎ ಅಂತ ಸ್ಪ್ಲಿಟ್ ಮಾಡಿ ಬರೆಯೋದು, ಸೈನ್ ಎ ಬೈ ಕಾಸ್ ಎ ಅಂತ ಬರೆಯೋದು. ಈಗ 1 ಪ್ಲಸ್ ಕಾಸ್ ಎ ಅಂದರೆ ನನಗೆ ಸೀಕೆಂಟ್ ಎ ಗೊತ್ತಲ್ವಾ. ಆಗ ನಾನೇನು ಬರೀತೀನಿ, ಸೀಕೆಂಟ್ ಎ ಪ್ಲಸ್ ಅಲ್ವಾ. ಈ ಫಾರ್ಮುಲಾನ ನೀವು ಕಲ್ತಿರಬೇಕು. 1 ಪ್ಲಸ್ ಕಾಸ್ ಎ ಅಂದರೆ ಸೀಕೆಂಟ್ ಎ ಬರ್ತದೆ. ಟ್ಯಾನ್ ಎ ಸೈನ್ ಎ ಬೈ ಕಾಸ್ ಎ ಅಂತ ಹೇಳಿದ್ರೆ ಏನು, ಟ್ಯಾನ್ ಎ ಬರ್ತದೆ. ಫಾರ್ಮುಲಾ ಎಲ್ಲ ಕಲ್ತಿದ್ರೆ ಈಸಿಯಾಗಿ ಮಾಡ್ತೀರಾ. ಅರ್ಥ ಆಯ್ತಲ್ಲ ಮಕ್ಕಳೇ. ಕೊಸೆಕ್ಕೆ ಮೈನಸ್ ಸೈನ್ ಎ ಹೀಗೆ ಕೊಟ್ಟಿದ್ದಾರಲ್ವಾ. ಈಗ ಯಾವಾಗಲೂ ನಾವು ನೋಡ್ಕೋಬೇಕು, ಕಾಸ್ ಎ ಮತ್ತು ಸೈನ್ ಎ ಇದರಲ್ಲಿದೆಯಾ, ಫಾರ್ಮೆಟಲ್ಲಿ ಇದೆಯಾ ಅಂತ. ಇಲ್ಲಿ ಕಾಸ್ ಎ ಇಲ್ಲ, ಇಲ್ಲಿ ಕೊಸೆಕ್ಕೆ ಇದೆ. ಯಾವಾಗಲೂ ಏನೇ ಬಂದರೂ ನಾವು ಇದನ್ನು ಕಾಸ್ ಎ ಸೈನ್ ಎ ಆ ಥರ ತೊಗೊಂಡೋಗ್ಬೇಕು. ಈಗ ಕೊಸೆಕ್ಕೆ ಅಂತ ಹೇಳಿದ್ರೆ ನಮ್ಗೆ ಏನು ಗೊತ್ತು, 1 ಬೈ ಸೈನ್ ಎ ಅಂತ ಗೊತ್ತು, ಹೌದಲ್ಲ. ನಾವು ಅದನ್ನು 1 ಬೈ ಸೈನ್ ಎ ಅಂತ ಬರಿತೀವಿ. ಮೈನಸ್ ಇದು ಸೈನ್ ಎ ಅನ್ನು ಹಾಗೆ ಬರ್ಕೊಳ್ಳಿ. ಓಕೆ, LHSನ ತೊಗೊಂಡಿದ್ದೀನಿ, ಇಂಟು ಇದು ಬ್ರ್ಯಾಕೆಟ್ ಹಾಕಿ, ಇಲ್ಲೊಂದು ಬ್ರ್ಯಾಕೆಟ್ ಹಾಕಿ. ಟ್ಯಾನ್ ಎ ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಏನು ಗೊತ್ತಿದೆ, ಸೈನ್ ಎ ಬೈ ಕಾಸ್ ಎ ಅಂತ. ಇದನ್ನೆಲ್ಲ ನೀವು ಕಲ್ತ್ಕೊಂಡಿರ್ಬೇಕು ಮಕ್ಕಳೇ. ಸೈನ್ ಎ ಬೈ ಕಾಸ್ ಎ ಅಂತ ಪ್ಲಸ್ ಕಾಟ್ ಎ ಅಂತ ಹೇಳಿದ್ರೆ ಏನಂತ ಬರೀತೀರಾ, ಕಾಸ್ ಎ ಬೈ ಸೈನ್ ಎ ಅಂತ ಬರೀತೀರಾ. ಓಕೆನಾ. ಇಷ್ಟು ನಿಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈಗ ಇಲ್ಲಿ LCM, ಇಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ, 1 ಅಂತ ಅರ್ಥ. LCM ಏನಾಗುತ್ತೆ, ಸೈನ್ ಎ ಆಗುತ್ತೆ. ಆಗ ನಾನು ಇಲ್ಲಿ ಏನಂತ ಬರಿತೀನಿ, ಸೈನ್ ಎ ಅಂತ ಬರಿತೀನಿ. ಓಕೆನಾ.
1/2 ಮೈನಸ್ 1 ಅಂತಿದ್ರೆ ನಾವೇನು ಮಾಡ್ತೀವಿ, 2ನ್ನ ಎಲ್ ಸಿ ಎಮ್ ಅಂತ ತಗೊಂಡು ಲಾಸಹ ಅಂತ ತಗೊಂಡು 2 ಇಂಟು 1 ಮಾಡ್ತೀವಿ. 1 ಮೈನಸ್ 2 1 2 ಅಂತ ಮಾಡ್ತೀವಿ ಅಲ್ವಾ. ಸೇಮ್ ಅದೇ ಥರ ಸೈನ್ ಎನ ಎಲ್ ಸಿ ಎಮ್ ತಗೊಂಡು 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ಆಗುತ್ತೆ. ಅರ್ಥ ಆಯ್ತಲ್ವಾ. ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವಯರ್ ಎ, ಇದನ್ನು ಒಂದೊಂದು ತಗೊಂಡಾಗ ಈ ರೀತಿ ಬಂದಾಗ ನಾವು ಮಾಡ್ತೀವಲ್ಲ ನಂಬರ್ನ ಅದನ್ನೇ ಇದೆ, ಅದೇ ಥರ ಇದನ್ನು ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ಕಾಸ್ ಎ ಇದೆ, ಇಲ್ಲಿ ಸೈನ್ ಎ ಇದೆ. ನೋಡಿ 1/2 ಪ್ಲಸ್ 1/3 ಅಂತಿದ್ದಿದ್ರೆ ನೀವು ಎಲ್ ಸಿ ಎಮ್ ಏನು ತೊಗೊಳ್ತೀರಿ, ಲಾಸಹ ಏನು ತೊಗೊಳ್ತಿದ್ರಿ, 3 2 6 ಅಂತ ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಬರಿತಿದ್ರಿ. ಅದೇ ಥರ ಇಲ್ಲಿ ಕಾಸ್ ಎ ಇಂಟು ಸೈನ್ ಎ ಆಗಿರೋದ್ರಿಂದ ನಾನು ಏನು ಬರಿತೀನಿ, ಕಾಸ್ ಎ ಇಂಟು ಸೈನ್ ಎ ಅಂತ ಬರಿತೀನಿ. ಓಕೆನಾ, ಕಾಸ್ ಎ ಇಂಟು ಸೈನ್ ಎ. ಇದನ್ನು ಈಗ ಏನಾಗುತ್ತೆ, ಈ ಕಾಸ್ ಎ ಮತ್ತು ಈ ಕಾಸ್ ಎ ಕ್ಯಾನ್ಸಲ್ ಆಗಿ ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ಪ್ಲಸ್ ಇಲ್ಲಿ ಸೈನ್ ಎ ಇದೆ, ಸೈನ್ ಎ ಇಂಟು ಸೈನ್ ಎ ಕ್ಯಾನ್ಸಲ್ ಆಗಿ ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಎ. ಇಲ್ಲಿ ಸೈನ್ ಸ್ಕ್ವಯರ್ ಎ ಬಂದಿದೆ ಪ್ಲಸ್ ಕಾಸ್ ಸ್ಕ್ವಯರ್ ಎ. ಹೇಗೆ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಈ ರೀತಿ ಬೇಕಾದರೂ ಅರ್ಥ ಮಾಡ್ಕೊಳ್ಳಿ. ಸೈನ್ ಎ ಬೈ ಕಾಸ್ ಎ ಅಂತ ಹೇಳೋದು ಫ್ರ್ಯಾಕ್ಷನ್. ಓಕೆನಾ, ಸೈನ್ ಎ ಫಾರ್ಮುಲಾ. ಈಗ ನಮಗೆ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವಯರ್ ಎ, ಆಗ ಇದನ್ನು ಈ ಸೈನ್ ಸ್ಕ್ವಯರನ್ನು ಈಚೆ ತಂದಾಗ ಏನು ಬರುತ್ತೆ ನಮಗೆ, ಕಾಸ್ ಸ್ಕ್ವಯರ್ ಎ. ಆಗ ನಾನು ಇಲ್ಲಿ ಡೈರೆಕ್ಟಾಗಿ ನಾನು ಏನು ಬರಿತೀನಿ, ಕಾಸ್ ಸ್ಕ್ವಯರ್ ಎ ಅಂತ ಬರಿತೀನಿ ಬೈ ಸೈನ್ ಎ. ಓಕೆನಾ, ಇಂಟು ಇಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ನಿಮಗೆ, ಇಲ್ಲೇ ಬಂದಿದೆ, ಫಾರ್ಮುಲಾ ಹಾಕೊಂಡಿದ್ದೀವಿ. ಏನಂತ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂತ ಹಾಕಿದ್ದೀವಿ. ಏನು ಆನ್ಸರು, ಈಕ್ವಲ್ ಟು ಏನಂತ ಬರ್ದಿದ್ದೀವಿ, 1 ಅಂತ ಬರ್ತೀವಿ. ಆಗ ಇಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇದೆ. ಆಗ ಏನು ಬರಿಬೇಕು, ನಾನು ಬರಿಬೇಕು 1 ಅಂತ ಬರಿಬೇಕು. ಸೊ ಇಲ್ಲಿ ಏನು ಬರಿತೀನಿ, 1 ಅಂತ ಮೇಲೆ ಬರಿತೀನಿ ಬೈ ಕಾಸ್ ಎ ಇಂಟು ಸೈನ್ ಎ. ಸ್ಕ್ವಯರ್ ಎ ಇರೋದ್ರಿಂದ 2 ಸಲ ಇದೆ. ಆಗ ಈ ಒಂದು ಕಾಸ್ ಎ ಜೊತೆ ಒಂದು ಕಾಸ್ ಎ ಹೋಯಿತು, ಮೇಲೇನ ಉಳ್ಕೊಳ್ತು, ಕಾಸ್ ಎ ಉಳ್ಕೊಳ್ತು, ಒಂದು ಕಾಸ್ ಎ ಅಲ್ವಾ, ಕಾಸ್ ಎ ಬೈ ಸೈನ್ ಎ ಇಂಟು 1 ಬೈ ಸೈನ್ ಎ. ಈಗ ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಕಾಟ್ ಎ ಅಂತ ಗೊತ್ತಾ, ಹೌದಲ್ವಾ. ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಏನು ಬರುತ್ತೆ, ಕಾಟ್ ಎ. ಆಗ ನಾವಿಲ್ಲಿ ಆನ್ಸರ್ಲಿ ಬರಿತೀನಿ ಕಾಟ್ ಎ ಇಂಟು 1 ಬೈ ಸೈನ್ ಎ ಅಂತ ಹೇಳಿದ್ರೆ ಏನಂತ ಬರಿತೀನಿ, ಕೊಸೆಕ್ ಎ ಅಂತ ಬರಿತೀನಿ ಅಲ್ವಾ. ಬಂತಲ್ವಾ, ಹೆನ್ಸ್ ಪ್ರೂವ್ಡ್. ಏನು ಕೇಳಿದರೆ, ಕಾಟ್ ಎ ಇಂಟು ಕೊಸೆಕ್ ಎ, ಹೆನ್ಸ್ ಪ್ರೂವ್ಡ್, ಸಾಧಿಸಿದೆ ಅಂತ ಬರೀತೀರಾ.